ಥರ ರೆಡಿ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. 1 ಅಥವಾ 2 ಹಾಕಿದ್ರೆ ತುಂಬ ಚೆನ್ನಾಗಿ ಹ್ಯಾಂಗ್ ಆಗುತ್ತೆ. ಫ್ರಂಟಲ್ಲಿ ನಾನು ತೋರಿಸೋದಲ್ಲ, ಈಗ ಅದೇ ಥರ ನಾನು ಸ್ಲೀವ್ಸ್ಗೂ ಕೂಡ ಹಾಕಿದ್ದೀನಿ. ನನಗೆ ಸ್ಲೀವ್ಸ್ಗೆ ಸ್ವಲ್ಪ ದೂರ ಬೇಕಾಗಿತ್ತು, ಹಾಗಾಗಿ ಇಷ್ಟಿಷ್ಟು ಗ್ಯಾಪಲ್ಲಿ ಹಾಕಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ನಾನಿವತ್ತು ಇನ್ನೊಂದು ಬ್ಲೌಸಿಗೆ ಹ್ಯಾಂಗಿಂಗ್ ಬೀಡ್ಸನ್ನು ಹೇಗೆ ಅಟ್ಯಾಚ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾನು ಬ್ಲೌಸಿಗೆ ಸ್ಲೀವ್ಸ್ಗೆ ಹೇಗೆ ಹಾಕೋದು ಅಂತ ತೋರಿಸಿದ್ದೆ. ಬಟ್ ಈ ವಿಡಿಯೋದಲ್ಲಿ ಇಲ್ಲಿ ನೋಡ್ತಿರ್ಬೋದು, ಫ್ರಂಟಲ್ಲಿ ನಾನು ಹೇಗೆ ಬೀಡ್ಸನ್ನು ಅಟ್ಯಾಚ್ ಮಾಡೋದು ಅಂತ ಈಗ ತೋರಿಸ್ಕೊಡ್ತಾ ಇದ್ದೀನಿ. ಇದು ಲೆಹೆಂಗಾದ್ದು ಬ್ಲೌಸು. ನಾವು ಸ್ಯಾರಿ ಬ್ಲೌಸ್ಗೂ ಕೂಡ ಮಾಡ್ಕೋಬೋದು. ಇದು ಲೆಹೆಂಗಾ ಬ್ಲೌಸು. ಇದು ಹೊಲಿಸಿರೋ ಅಂಥದ್ದು. ಇಲ್ಲಿ ನೋಡ್ತಿರ್ಬೋದು, ಫ್ರಂಟು ಈ ಶೇಪಲ್ಲಿದೆ. ಇದು ಕಾಣಿಸ್ತಿದೆಯಾ? ಈ ಶೇಪಲ್ಲಿ ಬಂದಿದೆ. ಮತ್ತು ಬ್ಯಾಕ್ ಸೈಡು ಈ ಥರ ಇದೆ. ಅಡ್ಜಸ್ಟ್ಮೆಂಟ್ ನೆಕ್ ಇದೆ ಬ್ಯಾಕ್ ಸೈಡು. ನಾವು ಎಷ್ಟು ಬೇಕೋ ಅಷ್ಟು ಇದನ್ನು ಟೈಟು ಲೂಸು ಮಾಡ್ಕೋಬೋದು. ಇದು ಸ್ಲೀವ್ಸ್ ಕೂಡ ಪ್ಲೇನ್ ಆಗೇ ಇದೆ. ಇಲ್ಲಿ ನೋಡ್ತಿರ್ಬೋದು, ಸ್ಲೀವ್ಸಿಗೆ ಏನು ನಾನು ಹಾಕ್ಸಿಲ್ಲ, ಪಫ್ ಸ್ಲೀವ್ಸ್ ಮಾಡಿ ಹೊಲಿಸಿರೋದು. ಇದು ಸ್ವಲ್ಪ ಮುಂದುಗಡೆ ಖಾಲಿ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಾನೀಗೇನು ಮಾಡ್ತಾಯಿದ್ದೀನಿ ಅಂದರೆ ಹ್ಯಾಂಗಿಂಗ್ ಬೀಡ್ಸನ್ನು ಇದಕ್ಕೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈಗ ಹೆಂಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಈಗ ತೋರಿಸ್ತಾ ಇರೋವಂಥದ್ದು. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಮಾಡಿ ಮನೇಲಿ ಆರಾಮಾಗಿ ನಾವು ಓಲ್ಡ್ ಬ್ಲೌಸು ಅಥವಾ ಮಕ್ಕಳ ಬ್ಲೌಸು ಅಥವಾ ಲೆಹೆಂಗಾ ಬ್ಲೌಸು, ಸ್ಯಾರಿ ಬ್ಲೌಸು ಯಾವುದೇ ಇದ್ರೂ ನಾವು ಅಟ್ಯಾಚ್ ಮಾಡ್ಕೋಬೋದು. ನಾವೇ ಮನೇಲಿ ಬೀಡ್ಸ್ ಎಲ್ಲ ತಂದು ರೆಡಿ ಮಾಡ್ಕೋಬೋದು. ಈಗ ನಾನು ಇದನ್ನು ರೆಡಿ ಮಾಡೋದಕ್ಕೆ ಏನೇನು ತೊಗೊಂಬಂದಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಇವಾಗ ಸಿಲ್ವರ್ ಕಲರು ಬೀಡ್ಸು, ಶುಗರ್ ಬೀಡ್ಸ್ ಅಂತ ಹೇಳ್ತೀವಲ್ಲ, ಅದರಲ್ಲೇ ಸಿಲ್ವರ್ ಕಲರು. ಯಾಕಂದರೆ ನಾನೀಗ ವರ್ಕ್ ಮಾಡ್ತಾ ಇರೋಂಥ ಬ್ಲೌಸ್ ಬಂದುಬಿಟ್ಟು ಕ್ರೀಮ್ ಕಲರು, ಸಿಲ್ವರ್ ಕಲರು ಚಮಕಿ ಇದೆ. ಹಾಗಾಗಿ ಇದರಲ್ಲಿ ಗೋಲ್ಡ್ ಕಲರು ಸಿಗುತ್ತೆ. ನಾವು ಬ್ಲೌಸಿಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದು ಮ್ಯಾಚ್ ಮಾಡಿಕೊಂಡು ತೊಗೋಬೋದು. ಇದು ಸಿಲ್ವರ್ ಕಲರ್ದು ಶುಗರ್ ಬೀಡ್ಸು. ಹಾಗೆಯೇ ಇದು ನೋಡ್ತಿರ್ಬೋದು, ಬಲ್ಬ್, ಟ್ಯೂಬ್ ಬಲ್ಬ್ ಬೀಡ್ಸ್ ಅಂತ ಹೇಳ್ತಾರೆ. ಇದರಲ್ಲಿ ಗೋಲ್ಡ್ ಸಿಗುತ್ತೆ ಮತ್ತು ಸಿಲ್ವರ್ ಸಿಗುತ್ತೆ. ಗೋಲ್ಡ್ಗೆ ನಾವು ಗೋಲ್ಡ್ ಕಲರ್ ಬ್ಲೌಸು ಅಥವಾ ಗೋಲ್ಡ್ ಕಲರ್ ಮಿಕ್ಸ್ ಇದ್ದರೆ ಗೋಲ್ಡ್ ಕಲರ್ ಹಾಕೋಬೋದು. ನಂದು ಸಿಲ್ವರ್ ಇರೋದ್ರಿಂದ ನಾನು ಸಿಲ್ವರ್ ಕಲರ್ ತೊಗೊಂಬಂದಿದ್ದೀನಿ. ಹಾಗೆ ಇದು ಕ್ರಿಸ್ಟಲ್ ಬೀಡ್ಸು. ಇದು ಅಷ್ಟೇ ಸಿಲ್ವರ್ ಕಲರ್ ಇರೋದ್ರಿಂದ ನಾನು ಕ್ರಿಸ್ಟಲ್ ಬೀಡ್ಸ್ ತೊಗೊಂಡಿದ್ದೀನಿ, ವೈಟ್ ಕಲರ್ದು. ಇದರಲ್ಲಿ ಸುಮಾರು ಕಲರ್ ಸಿಗುತ್ತೆ. ನಮ್ಗೆ ಪಿಂಕು, ಬ್ಲೂ, ಗ್ರೀನು ಯಾವ ಕಲರ್ ಬೇಕಾದ್ರಲ್ಲೂ ಸಿಗುತ್ತೆ. ಇದು ನಾನು ಸಿಲ್ವರ್ ಕಲರು ತೊಗೊಂಡಿದ್ದೀನಿ. ಇದರಲ್ಲಿ ಜಾಸ್ತಿ ಏನು ಖರ್ಚಿಲ್ಲ. ಇದು 10 ರೂಪೀಸು. 10 ಗ್ರಾಮ್ ಇದೆ. ಇದು 10 ರೂಪಾಯಿ. ಇದು ಕೂಡ 10 ಗ್ರಾಮ್ ಇದೆ. ಇದಕ್ಕೂ 10 ರೂಪಾಯಿ. ಇದು ಬೀಡ್ಸ್ ಬಂದುಬಿಟ್ಟು ಒಂದು ಸರ ಬರುತ್ತೆ. ಇದು 40 ರೂಪೀಸ್ ಕೊಟ್ಟು ತೊಗೊಂಡಿದ್ದೀನಿ ನಾನು. ಈ ಥರ ಪೋಣಿಸಿರೋದಿರುತ್ತೆ ದಾರದಲ್ಲಿ. ಇದು ಬಂದು 40 ರೂಪಾಯಿ ಒಂದು ಸರಕ್ಕೆ. ಜಾಸ್ತಿ ಖರ್ಚಾಗಿಲ್ಲ, ಒಂದು 60 ರೂಪೀಸ್ ಖರ್ಚಾಗಿದೆ. ಇನ್ನೇನು ವೈಟ್ ಥ್ರೆಡ್ಡು ಮನೆಯಲ್ಲೇ ಇರುತ್ತೆ, ಕಾಟನ್ ದಾರ ಮತ್ತು ಮೇನ್ ಇದು ನೀಡಲ್ ಸೂಜಿ ಏನಿದೆ, ಹೆಮ್ಮಿಂಗ್ ಮಾಡೋ ಸೂಜಿ. ಇದು ನಾವು ಕೈವಲ್ಗೆ ಎಲ್ಲ ಹಾಕ್ತೀವಲ್ವ ಬಟ್ಟೆಗೆ, ಆ ಸೂಜಿ ಇದು. ಇಲ್ಲಿ ನೋಡ್ತಿರ್ಬೋದು, ನಾವು ಈ ಮಣಿ ಒಳಗಡೆ ಹೋಗುತ್ತಾ ಇಲ್ವಾ ಅನ್ನೋದು ನೋಡಿಬಿಟ್ಟು ನಾವು ಸೂಜಿನ ತಗೋಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿದೆ ನೋಡಿ, ನಾನು ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಈ ಬೀಡ್ಸ್ ಹೆಂಗಿದಾವೆ ಅಂತ. ಎಲ್ಲ ಸಿಲ್ವರ್ ಕಲರು. ನಿಮ್ಗೆ ಇದರಲ್ಲಿ ಗೋಲ್ಡ್ ಕಲರು ಸಿಗುತ್ತೆ. ಗೋಲ್ಡ್ ಕಲರು ಮ್ಯಾಚಿಂಗ್ ಮಾಡ್ಕೋಬೇಕು ಅಂದರೆ ಗೋಲ್ಡ್ ಕಲರೇ ತೊಗೋಬೇಕು. ಸುಮಾರು ವೆರೈಟೀಸ್ ಸಿಗುತ್ತೆ ಈ ಥರ ಬೀಡ್ಸಲ್ಲಿ. ಬಟ್ ನಂಗೆ ರೌಂಡ್ ಶೇಪಿನ ಬೇಕು ಅಂಥೇಳಿ ನಾನು ರೌಂಡ್ ಶೇಪ್ ತೊಗೊಂಡಿನಿ. ಇದರಲ್ಲಿ ಟ್ಯಾಬ್ಲೆಟ್ ಬೀಡ್ಸ್ ಅಂತ ಸಿಗುತ್ತೆ, ಹ್ಯಾಂಗಿಂಗ್ ಬೀಡ್ಸ್ ಅಂತ ಸಿಗುತ್ತೆ, ಬೇರೆ ಬೇರೆ ಶೇಪಲ್ಲೂ ಸಿಗುತ್ತೆ, ವಾಟರ್ ಡ್ರಾಪ್ ಶೇಪಲ್ಲೂ ಸಿಗುತ್ತೆ, ಬಿಂದಿ ಶೇಪಲ್ಲಿ ಸಿಗುತ್ತೆ, ಮೊಟ್ಟೆ ಶೇಪಲ್ಲಿ ಸಿಗುತ್ತೆ. ನನಗೆ ಈ ಥರ ರೌಂಡ್ ಶೇಪ್ ಬೇಕು ಅಂಥೇಳಿ ನಾನು ರೌಂಡ್ ಶೇಪಿಂದು ತೊಗೊಂಡಿನಿ. ರೆಡಿಮೇಡ್ ಲೇಸು ಕೂಡ ಸಿಗುತ್ತೆ, ತಂದು ಅಟ್ಯಾಚ್ ಮಾಡ್ಕೋಬೋದು. ಬಟ್ ಅದು ತುಂಬ ದೂರ ಹೊಲಿದಿರ್ತಾರೆ, ಹತ್ರ ಇರಲ್ಲ. ನಾನು ನೋಡಿಬಿಟ್ಟೆ ವಾಪಸ್ ಬಿಟ್ಟು ನಾನೇ ಮನೇಲಿ ಮಾಡಿದ್ರಾಯ್ತು ಅಂತ ಹೇಳಿ ತೊಗೊಂಬಂದಿರೋದು. ಈಗ ನಾನು ಸೂಜಿಗೆ ಕಾಟನ್ ದಾರನ ಪೋಣಿಸ್ತಾ ಇದ್ದೀನಿ. 2 ಎಳೆ ಪೋಣಿಸ್ಕೋಬೇಕಾಗತ್ತೆ. ನೀಡಲು ಹಿಂದ್ಗಡೆ ಹೋಲು ಚಿಕ್ಕದಿರೋದು ನೋಡಿ ತೊಗೋಬೇಕಾಗತ್ತೆ. ಇದು ಮಣಿ ಒಳಗಡೆ ತೂರ್ಕೊಳ್ಳುತ್ತಾ ಇಲ್ವಾ ನೋಡಿಬಿಟ್ಟು ತೊಗೋಬೇಕು. ನಮಗೆ ಎಷ್ಟುದ್ದ ಬೇಕು ಅಷ್ಟುದ್ದ ದಾರನ ಬಿಟ್ಕೋಬೇಕು. ಚಿಕ್ಕ ತೊಗೊಂಡ್ರೆ ಬೆಟರ್ ಅಂತ ನಾನು ಅನ್ಕೋತೀನಿ, ಯಾಕಂದರೆ ದಾರ ಉದ್ದ ಆದರೆ ಗಂಟಾಗ್ಬಿಡುತ್ತೆ. ಹಾಗಾಗಿ ಲಾಸ್ಟಲ್ಲಿ ಒಂದು ನಾಟ್ ಹಾಕೋತೀನಿ. ಈ ಥರ ನಾಟ್ ಹಾಕ್ಕೊಂಡು ಇಷ್ಟುದ್ದ ತೊಗೊಂಡಿದ್ದೀನಿ ನಾನು ದಾರ. ನೋಡ್ತಿರ್ಬೋದು ಇಲ್ಲಿ ಇಷ್ಟುದ್ದ
ತಗೊಂಡಿರೋದು. ಇವಾಗ ನನಗೆ ಫ್ರಂಟ್ ಮಾತ್ರ ಬೇಕಾಗಿರೋದು, ಅಂದರೆ ಇಲ್ಲಿ ಮಾತ್ರ ನನಗೆ ಬೀಡ್ಸ್ ಬೇಕಾಗಿರೋ ಅಂಥದ್ದು. ಈಗ ಇಲ್ಲಿ ಅಷ್ಟೇ ನಾನು ಹೇಗೆ ಅಟ್ಯಾಚ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದನ್ನು ಫಸ್ಟು ನಾವು ಉಲ್ಟಾ ಹಾಕ್ಕೋಬೇಕು. ಈ ಥರ ಉಲ್ಟಾ ಹಾಕ್ಕೊಂಡು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ಈ ಎಂಡಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನೀಗ. ಥರದಿಂದನೇ ತೋರಿಸ್ತಿದ್ದೀನಿ. ಈ ಲೈನಿಂಗ್ ಹಾಕಿರ್ತಾರಲ್ಲ ಅದಕ್ಕೆ ಫಸ್ಟು ಒಂದು ನಾಟನ್ನು ಹಾಕ್ಕೋಬೇಕಾಗುತ್ತೆ, ಗಟ್ಟಿಯಾಗಿ ಹಾಕಬೇಕಾಗತ್ತೆ. ಗಂಟು ಹಾಕಿ ಆದಮೇಲೆ ಇಲ್ಲಿದೆಯಲ್ಲ ಸಿಲ್ವರ್ ಕಲರ್ ಶುಗರ್ ಬೀಡ್ಸು, ಇದನ್ನು ಫಸ್ಟು ನಾವು 2 ಮಣಿ ಹಾಕಬೇಕಾಗತ್ತೆ. 2 ಮಣಿನ ನಾನು ಹಾಕ್ಕೊಳ್ತಾ ಇದ್ದೀನಿ, ಇಲ್ಲಿ ನೋಡ್ತಿರ್ಬೋದು. ಇದು 2 ಮಣಿ ಹಾಕ್ಕೊಂಡಾದಮೇಲೆ ಬಲ್ಬ್ ಬೀಡ್ಸ್ ಇದೆಯಲ್ಲ, ಇದು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಹಾಕ್ಕೋಬೋದು. ನಮಗೆ ಉದ್ದ ಬೇಕು ಅಂದರೆ ಒಂದು 2, 3 ಅಥವಾ 4 ಹಾಕ್ಕೋಬೋದು. ಇದರಲ್ಲಿ ಸೈಜು ಸಿಗುತ್ತೆ, ಚಿಕ್ಕದು ಸಿಗುತ್ತೆ. ಇದು ಮೀಡಿಯಮ್ ನಾನು ತೊಗೊಂಡಿರೋದು, ಇದರಲ್ಲಿ ದೊಡ್ಡದು ಸಿಗುತ್ತೆ. ನನಗೆ 2 ಸಾಕು ಲೆಂತು, ಹಾಗಾಗಿ ನಾನು 2 ಹಾಕ್ಕೊಳ್ತಿದ್ದೀನಿ. ನಿಮ್ಗೆ ಇನ್ನೂ ಉದ್ದ ಬೇಕು ಅಂದರೆ 3 ಕೂಡ ಹಾಕ್ಕೋಬೋದು, 4 ಹಾಕ್ಕೋಬೋದು. ನಾನಿಲ್ಲಿ 2 ಹಾಕ್ತಾ ಇರೋದು, ಕಾಣಿಸ್ತಿದೆಯಾ? ಇದು 2 ಹಾಕಿ ಆದಮೇಲೆ ಈ ಕ್ರಿಸ್ಟಲ್ ಬೀಡ್ಸ್ ಇದೆಯಲ್ಲ ಇದನ್ನು ನಾನು ಹಾಕ್ತಾಯಿದ್ದೀನಿ. ಈ ಕ್ರಿಸ್ಟಲ್ ಬೀಡ್ಸ್ ಹಾಕಿ ಆದಮೇಲೆ ಇನ್ನೊಂದು ಸಿಲ್ವರ್ ಕಲರ್ ಬೀಡ್ಸ್ ಇಲ್ಲಿದೆಯಲ್ಲ ಇದನ್ನು ಹಾಕ್ತಾಯಿದ್ದೀನಿ. ಹಾಕಿ ಆದಮೇಲೆ ನಾವು ಈ ದಾರನ ಹೀಗೆ ತೆಗಿಬೇಕು ಆಚೆ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಈ ಥರ ಅದೆರಡು ಕ್ರಿಸ್ಟಲ್ ಬೀಡ್ಸ್ ಒಂದು, ಲಾಸ್ಟು ಶುಗರ್ ಬೀಡ್ಸ್ ಒಂದು ಹಾಕಿದ್ದೀವಲ್ವ. ಈ ಶುಗರ್ ಬೀಡ್ಸನ್ನು ಈ ಕ್ರಿಸ್ಟಲ್ ಬೀಡ್ಸಿಗೆ ಆಚೆ ಬರ್ದಂಗೆ ಲಾಕ್ ಮಾಡಬೇಕು. ಹೇಗೆ ಅಂದರೆ ಈ ಒಂದು ಬೀಡ್ಸನ್ನು ಬಿಟ್ಬಿಟ್ಟು ಇನ್ನು ಮಿಕ್ಕಿರೋದಕ್ಕೆಲ್ಲ ರಿಟರ್ನ್ ನಾವು ಮತ್ತೆ ಹಾಗೇ ಸೂಜಿನ ತೂರಿಸ್ಕೋಬೇಕು. ಕಾಣಿಸ್ತಿದೆಯಾ ನೋಡಿ, ಈ ಥರ ಆಗುತ್ತೆ. ಅದು ಲಾಸ್ಟ್ ಬೀಡ್ಸ್ ಏನಾಗುತ್ತೆ, ಲಾಕ್ ಆದಂಗೆ ಆಗುತ್ತೆ. ಈ ಕ್ರಿಸ್ಟಲ್ ಬೀಡ್ಸ್ಗೆ ಲಾಕ್ ಆಗುತ್ತೆ, ಕಾಣಿಸ್ತಿದೆಯಾ? ಇದನ್ನು ನಾವು ಸೂಜಿನ ಎಳ್ಕೋಬೇಕು. ಇವಾಗ ದಾರನ ಎಳಿತಾ ಇದ್ದೀನಿ, ಕಾಣಿಸ್ತಿದೆಯಾ? ಇಲ್ಲಿ ನೋಡಿ, ಈ ಥರ ಆಗುತ್ತೆ. ತೋರಿಸ್ತೀನಿ ನಾನು ನಿಮಗೆ. ಒಂದು ಪೋಣಿಸಿರೋದಿದೆ, ತೋರಿಸ್ತೀನಿ ಇವಾಗ. ಈ ಥರ ಮಾಡ್ಕೋಬೇಕು. ಈಗ ಸೇಮ್ ಅದೇ ಥರ ನಾನು ಮಾಡ್ಕೊಂಡಿದ್ದೀನಿ. ಇದನ್ನು ಲಾಕ್ ಮಾಡ್ತೀನಿ ನಾನು ಇವಾಗ. ಮತ್ತೆ ಇನ್ನೊಂದು ಗಂಟು ಹಾಕಿಬಿಟ್ಟು ಲಾಕ್ ಮಾಡ್ಕೋಬೇಕು. ಅದನ್ನು ದಾರ ಲಾಕ್ ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಈಗ ಅದನ್ನು ನಾನು ಲಾಕ್ ಮಾಡಿದೆ. ಲಾಕ್ ಮಾಡಿ ಆದಮೇಲೆ ಫ್ರಂಟಿಂದ ಈ ಥರ ಕಾಣಿಸುತ್ತೆ, ಇಲ್ಲಿ ನೋಡ್ತಿರ್ಬೋದು. ಇದು ಫ್ರಂಟಿಗೆ ಈ ಥರ ಕಾಣಿಸುತ್ತೆ. ನಾನು ಇನ್ನೊಂದೆರಡು ಪೋಣಿಸ್ಬಿಟ್ಟು ತೋರಿಸ್ತೀನಿ. ನಾವು ಈ ಕಡೆಯಿಂದ ಹಾಕಿ ಹೊಲಿಯೋದ್ರಿಂದ ಏನು ಬೆನಿಫಿಟ್ ಅಂದರೆ, ಈ ಲೈನಿಂಗಲ್ಲೇ ಥ್ರೆಡ್ಡು ಮುಚ್ಕೊಂಡ್ಬಿಡುತ್ತೆ. ನಮಗೆ ಮೇನ್ ಫ್ಯಾಬ್ರಿಕಲ್ಲಿ ಕಾಣಿಸೋದೇ ಇಲ್ಲ ದಾರ, ಲೈನಿಂಗಲ್ಲೇ ಮುಚ್ಕೊಂಡ್ಬಿಡುತ್ತೆ. ಹಾಗಾಗಿ ನಾವು ಬ್ಯಾಕ್ ಸೈಡ್ ಹಾಕಿ ಹೊಲಿಯೋದೇ ಬೆಟರ್ ಅಂತ ನಾನು ಅನ್ಕೋತಿದ್ದೀನಿ. ಈಗ ಮತ್ತೆ 2 ಶುಗರ್ ಬೀಡ್ಸನ್ನು ಹಾಕ್ತಾಯಿದ್ದೀನಿ. ಫಸ್ಟು ನೀವು ಈ ಶುಗರ್ ಬೀಡ್ಸು ಈ ಸೂಜಿ ಒಳಗೆ ಹೋಗುತ್ತಾ ಇಲ್ವಾ ಅಂತ ಚೆಕ್ ಮಾಡಿಬಿಟ್ಟೆ ಹಾಕಬೇಕಾಗತ್ತೆ. ನೋಡಿ, ಆರಾಮಾಗಿ ಪಾಸ್ ಆಯಿತು. ಇದಾದಮೇಲೆ ನಾನು ಮತ್ತೆ ಇದೆರಡನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೆರಡು ಪೋಣಿಸಿ ಆಯಿತು. ನೆಕ್ಸ್ಟು ಒಂದು ಕ್ರಿಸ್ಟಲ್ ಬೀಡ್ಸು, ನೆಕ್ಸ್ಟು ಇನ್ನೊಂದು ಶುಗರ್ ಬೀಡ್ಸ್ ಚಿಕ್ಕದು ಬರುತ್ತಲ್ಲ ಲಾಕ್ ಮಾಡೋದಕ್ಕೆ. ಇದು ಲಾಸ್ಟ್ ಒನ್ ಏನಕ್ಕೆ ಪೋಣಿಸ್ಕೊತಿದ್ದೀನಿ ಅಂದರೆ ಈ ಕ್ರಿಸ್ಟಲ್ ಬೀಡ್ಸನ್ನು ಲಾಕ್ ಮಾಡೋದಕ್ಕೆ. ಇದು ನೋಡಿ, ಈಗ ಎಳ್ಕೊತೀನಿ. ಎಳೆದಾದಮೇಲೆ ನಾನು ಈ ಒಂದು ಮಣಿನ ಬಿಟ್ಬಿಟ್ಟು, ಈ ಒಂದು ಮಣಿ ಇದೆಯಲ್ಲ ಇದನ್ನು ಬಿಟ್ಬಿಟ್ಟು ಮತ್ತೆ ಇದ್ರ ಒಳಗಡೆನೆ ಪೋಣಿಸ್ಕೊತೀನಿ. ನೋಡ್ತೀರಿ, ಈ ಒಂದು ಮಣಿನ ಬಿಟ್ಬಿಟ್ಟು ಇನ್ನು ಮಿಕ್ಕಿರೋದು ಎಲ್ಲ ಮಣಿಗಳಲ್ಲೂ ರಿಟರ್ನ್ ಮತ್ತೆ ನಾವು ಸೂಜಿನ ಹಿಂಗೆ ಹಾಕಿ ಎಳ್ಕೊಬೇಕಾಗತ್ತೆ. ಲಾಸ್ಟ್ ಚಿಕ್ಕದಿರೋ ಮಣಿಯನ್ನು ಬಿಟ್ಟುಬಿಟ್ಟು ನಾವು ಮತ್ತೆ ರಿವರ್ಸು ಅದೇ ಮಣಿಯಲ್ಲಿ ಸೂಜಿನ ಪಾಸ್ ಮಾಡಿಕೊಂಡು ದಾರ ಎಳ್ಕೊಂಬಿಟ್ರೆ ಅದು ಲಾಕ್ ಆಗುತ್ತೆ. ನಾನಿಲ್ಲಿ ತೋರಿಸಿರೋ ಮೆಥಡಲ್ಲಿ ಫಾಲೋ ಮಾಡಬೇಕಾಗತ್ತೆ. ಒಂದೇ ಥರ ನಾವು ದಾರನ ಹಿಡ್ಕೋಬೇಕು. ಒಂದು ಸಲ ಲೂಸು ಒಂದು ಸಲ ಟೈಟು ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅದು.
ಇಲ್ಲಿ ಮತ್ತೆ ಬಂದು ಲಾಕ್ ಮಾಡಬೇಕು. ನೋಡಿ ಇಲ್ಲಿ ನೋಡ್ತಿರ್ಬೋದು. ನಮ್ಗೆ ಇನ್ನೂ ಹತ್ತಿರ ಬೇಕು ಅಂದರೆ ಇನ್ನೂ ಹತ್ತಿರ ಹಾಕಬೇಕು, ಮತ್ತು ಇನ್ನೂ ದೂರ ಬೇಕು ಅಂದರೆ ಇನ್ನೂ ದೂರ ಹಾಕ್ಕೋಬೇಕು. ನಾವು ಬೇಕು ಅಂದರೆ ನಮಗೆ ಕನ್ಫ್ಯೂಸ್ ಆಗುತ್ತೆ, ಎಷ್ಟು ಮೆಜರ್ಮೆಂಟ್ ತೊಗೊಳ್ಳೋಕ್ಕೆ ಗೊತ್ತಾಗಲ್ಲ ಅಂದರೆ ನಾವು ಇಲ್ಲಿ ಮಾರ್ಕ್ ಕೂಡ ಮಾಡ್ಕೋಬೋದು, ಎಷ್ಟೆಷ್ಟು ಇಂಚಿಗೆ ಬೇಕು ಅಂಥೇಳಿ ಇಲ್ಲಿ ಮಾರ್ಕ್ ಕೂಡ ಹಾಕ್ಕೊಂಡು ನಾವು ಹೊಲಿಬೋದು. ಈಗ ಇದು ಮತ್ತೆ ನಾನು ಫುಲ್ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ಒಂದ್ಸಲಿ ಹೊಲಿದ ಮೇಲೆ ಗೊತ್ತಾಗ್ಬಿಡುತ್ತೆ ನಮಗೆ ಎಷ್ಟು ಡಿಸ್ಟೆನ್ಸಲ್ಲಿ ತೊಗೋಬೇಕು ಅನ್ನೋದು. ಇಲ್ಲಿ ತೋರಿಸ್ತೀನಿ ನೋಡಿ ನಾನು ನಿಮಗೆ. ಇದು ಒಂದು ಬೀಡ್ಸನ್ನು ಬಿಟ್ಬಿಟ್ಟು ಮತ್ತೆ ಇದರೊಳಗಡೆ ರಿಟರ್ನ್ ನಾನು ಸೂಜಿನ ಪೋಣಿಸ್ತಾ ಇರೋದು. ಹೌದಾ, ಆರಾಮಾಗಿ ಈಗ ಸೂಜಿನ ಹಿಂಗೆ ದಾರನ ಎಳ್ಕೋಬೇಕು. ಸೂಜಿಯಿಂದ ಟೈಟಾಗಿ ಎಳ್ಕೋಬೇಕು. ಹೌದಾ, ತೀರಾ ಲೂಸ್ ಬಿಟ್ಟರೆ ಏನಾಗುತ್ತೆ, ದಾರ ಕಾಣಿಸುತ್ತೆ. ಸ್ವಲ್ಪ ತೀರಾ ಟೈಟ್ ಅಂದರೆ ತೀರಾ ಟೈಟಾಗಿ ಎಳಿಬಾರ್ದು. ನಾವು ಎಳೆದು ಕಟ್ಟಿದ್ರೂ ನಡೆಯುತ್ತೆ, ಯಾಕಂದರೆ ನಾವು ಡೈರೆಕ್ಟಾಗಿ ಈ ಬೀಡ್ಸ್ ಹಾಕಿ ಮಾಡಿದ್ರೆ ಇದು ಹ್ಯಾಂಗಿಂಗ್ ಆಗಲ್ಲ, ಅಂದರೆ ಅಲ್ಲಾಡಲ್ಲ, ಟೈಟಾಗಿ ಸ್ಟಿಫಾಗಿ ಕುತ್ಕೊಂಡ್ಬಿಡುತ್ತೆ, ಎದ್ದು ನಿಂತ್ಕೊಂಡಂಗಾಗುತ್ತೆ. ನಾವು ಈ ಬೀಡ್ಸ್ ಹಾಕಿರೋದ್ರಿಂದ ತುಂಬಾ ಆರಾಮಾಗಿ ಈಸಿಯಾಗಿ ಹ್ಯಾಂಗಿಂಗ್ ಆಗುತ್ತೆ ಬೀಡ್ಸು. ಈಗ ನಾನಿಲ್ಲಿ ಮತ್ತೆ ಒಂದು ನಾಟ್ ಹಾಕ್ಕೊಂಡು ಅದನ್ನು ಮಣಿನ ಲಾಕ್ ಮಾಡ್ಕೋತೀನಿ ನೋಡಿ. ಫ್ರೆಂಡ್ಸ್, ಅಕಸ್ಮಾತ್ ನಾವು ಹೊಸ ಬ್ಲೌಸನ್ನು ಹೊಲಿಸುವಾಗ ಕೊಟ್ಟರೆ ಟೈಲರ್ ಅವರು ಈ ಥರ ಬೀಡ್ಸ್ ಹಾಕ್ಕೊಡಿ ಅಂದರೆ ಹಾಕಿ ಕೊಡ್ತಾರೆ. ಅಥವಾ ನಾವು ಆಲ್ರೆಡಿ ಹೊಲಿಸ್ಬಿಟ್ಟಿದ್ದೀವಿ ಅಥವಾ ಹಳೆ ಬ್ಲೌಸ್ಗಳಿದ್ದಾವೆ ಅನ್ನೋದಾದರೆ ಅದನ್ನು ನಾವೇ ಮನೆಯಲ್ಲಿ ಕೂತ್ಕೊಂಡು ಈ ಥರ ರೆಡಿ ಮಾಡ್ಕೋಬೋದು. ಇವಾಗಿನ ಟ್ರೆಂಡಲ್ಲಿ ಈ ಥರ ಹ್ಯಾಂಗಿಂಗ್ ಬೀಡ್ಸ್ ಹಾಕೋದು ತುಂಬ ಟ್ರೆಂಡ್ ಆಗಿದೆ. ನಾವು ಓಲ್ಡ್ ಬ್ಲೌಸ್ಗೂ ಹಾಕೋಬೋದು ಅಥವಾ ಆಲ್ರೆಡಿ ಹೊಲಿಸಿರೋ ಅಂಥ ಬ್ಲೌಸ್ಗೂ ಕೂಡ ಹಾಕೋಬೋದು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ನಾವೇ ನಮ್ಮ ಕೈಯಾರೆ ಮಾಡಿ ಹಾಕೊಳ್ಳೋದ್ರಿಂದ ನಮಗೆ ತುಂಬಾ ಖುಷಿ ಅನಿಸುತ್ತೆ, ನಾನು ಮಾಡಿರೋದು, ನಾನು ಹೊಲ್ಕೊಂಡಿರೋದು ಅಂತ ಹೇಳ್ಬಿಟ್ಟು. ಅಥವಾ ನಾವು ಹಳೆ ಬ್ಲೌಸಿಗೆ ಮತ್ತೆ ಟೈಲರ್ ಹತ್ರ ಹೋಗಿ ಕೊಟ್ಟರೆ ಹಾಕ್ಕೊಡಿ ಅಂತ ಅವ್ರು ಎಷ್ಟು ರೇಟ್ ಹೇಳ್ತಾರೋ ಗೊತ್ತಿಲ್ಲ. ಕೆಲವೊಬ್ಬರು ಟೈಲರು ಹಳೆ ಬ್ಲೌಸಲ್ಲಿಗೆ ಹಾಕಿ ಕೊಡಲ್ಲ ಅಂತಲೂ ಹೇಳ್ಬೋದು, ಹೊಸ ಬ್ಲೌಸಿಗೆ ಮಾತ್ರ ಹಾಕ್ತೀವಿ ಅಂಥೇಳಿ. ಈ ಥರ ನಾವೇ ನಮಗೆ ಇಷ್ಟವಾದ ಕಲರು ನಮಗೆ ಗೊತ್ತಾಗುತ್ತೆ. ಇದೆಲ್ಲ ಲೋಕಲ್ ಶಾಪಲ್ಲಿ ಸಿಗುತ್ತೆ, ಸಿಗಲ್ಲ ಅಂದರೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಇದು ಬೀಡ್ಸ್ಗಳೆಲ್ಲ ತಂದು ಆರಾಮಾಗಿ ನಮಗೆ ಬೇಕಾದ ಡಿಸೈನು ಬೇಕಾದಷ್ಟು ಹಾಕ್ಕೋಬೋದು. ನಮಗೆ ಹೆಂಗೆ ಬೇಕು ಹಂಗೆ ಹಾಕ್ಕೋಬೋದು ನಾವು, ಯಾಕಂದರೆ ನಾವೇ ಹೊಲ್ದಿರೋದ್ರಿಂದ ನಮಗೆ ಟೈಮ್ ತುಂಬ ಇರುತ್ತೆ. ನಮ್ಗೆ ಇಷ್ಟವಾದಂಗೆ ನಾವು ಹೊಲ್ಕೋಬೋದು, ಹಾಕೋಬೋದು. ಬಟ್ ಟೈಲರ್ ಹತ್ರ ಮತ್ತೆ ತಿರ್ಗಾ ತೊಗೊಂಡೋದ್ರೆ ಅವ್ರು ಹಾಕ್ದಂಗೆ ನಾವು ಇಸ್ಕೊಂಬರ್ಬೇಕಾಗತ್ತೆ. ಹಾಗಾಗಿ ನಾನು ಸುಮಾರು ಬ್ಲೌಸ್ಗಳಿಗೆ ಈ ಥರ ಮನೆಯಲ್ಲೇ ಹಾಕ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಹಿಂದೆ ಒಂದು ಬ್ಲೌಸಿಂದು ವಿಡಿಯೋ ಹಾಕಿದ್ದೆ. ಇದು ಲೆಹೆಂಗಾ ಬ್ಲೌಸು, ಸೇಮ್ ಇದೇ ಥರ ನಾವು ಸ್ಯಾರಿ ಬ್ಲೌಸ್ಗೂ ಕೂಡ ಹಾಕೋಬೋದು. ಫ್ರಂಟಿಗೆ ಹಾಕೋಬೋದು, ಸ್ಲೀವ್ಸ್ಗೂ ಹಾಕೋಬೋದು. ನಾನು ಇದಕ್ಕೇ ಸ್ಲೀವ್ಸ್ಗೆ ಮತ್ತು ಫ್ರಂಟ್ಗೆ ಹಾಕಿದ್ದೀನಿ. ಇದು ಲೆಹೆಂಗಾ ಬ್ಲೌಸು ನನ್ನ ಮಗಳದು. ಅಥವಾ ನಮಗೆ ಈ ಬ್ಲೌಸು ಬೇಜಾರಾಯಿತು, ಈ ಟ್ರೆಂಡ್ ಮುಗಿದೋಯ್ತು ಅಂದಾಗ ನಾವು ಇದನ್ನು ಬಿಚ್ಕೋಬೋದು. ಯಾಕಂದರೆ ನಾವೇ ಹಾಕಿರ್ತೀವಿ, ನಾವೇ ಹೊಲಿದಿರ್ತೀವಲ್ವ, ಹಾಗಾಗಿ ನಮಗೆ ಬಿಚ್ಕೊಳ್ಳೋದಕ್ಕೂ ಆರಾಮಾಗುತ್ತೆ. ನಮ್ಗೆ ಈ ಸಾಕು ಹಾಕ್ಕೊಂಡು ಬೋರ್ ಆಯಿತು ಅಂದಾಗ ತೆಗಿಬೋದು. ಅಥವಾ ಈ ಟ್ರೆಂಡೇ ಮುಗ್ದೋಯ್ತು ಅಂದಾಗ ನಾವು ಈ ಬೀಡ್ಸನ್ನು ಬಿಚ್ಕೋಬೋದು. ಬಟ್ ಟೈಲರಲ್ಲಿ ಹಾಕಿ ಹೊಲಿದಿರ್ತಾರಲ್ಲ, ಅದು ನಮಗೆ ಗೊತ್ತಿರಲ್ಲ ಅವ್ರು ಹೇಗೆ ಹೊಲಿದಿರ್ತಾರೆ ಅಂಥೇಳಿ. ಹಾಗಾಗಿ ಅದು ಬಿಚ್ಚಬೇಕಾದ್ರೆ ಬ್ಲೌಸ್ ಡ್ಯಾಮೇಜ್ ಆದರೂ ಆಗಬಹುದು, ಹೇಳೋಕ್ಕಾಗಲ್ಲ. ಇದನ್ನು ನಾವೇ ಹೊಲಿದಿರ್ತೀವಿ, ಆರಾಮಾಗಿ ಬಿಚ್ಕೋಬೋದು. ಪ್ಲೀಸ್ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಯೂಸ್ ಆಗಿದ್ದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೀ ಇದ್ದಾಗ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇಲ್ಲಿ ತುಂಬ ಅಂದರೆ ತುಂಬ ಹತ್ತಿರದಿಂದ ಡೀಟೇಲ್ ಆಗಿ ನಾನು ಮತ್ತೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಕೆಲವೊಬ್ಬರು ಸ್ಟಾರ್ಟಿಂಗ್ ಹಾಕ್ತಿರ್ತಾರೆ, ಕೆಲವೊಬ್ಬರು ಹಾಕಿ ರೂಢಿ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಹಾಕೋರಿಗೆ ಹೆಂಗೆ ಹಾಕಿದ್ರು, ಹೆಂಗೆ ಸೂಜಿ ತಗೊಂಡ್ರು ಅನ್ನೋ ಗೊತ್ತಾಗಲ್ಲ. ಹಾಗಾಗಿ ನಾನು ಪದೇ ಮತ್ತೆ ಝೂಮಲ್ಲಿ ತೋರಿಸ್ತಾ ಇದ್ದೀನಿ.
ಫ್ರೆಂಡ್ಸ್ ನೋಡಿ ಫೈನಲ್ ಆಗಿ ಈ ಥರ ರೆಡಿ ಆಯಿತು. ಸ್ಲೀವ್ಸಿಗಲ್ಲ, ಸ್ಲೀವ್ಸ್ಗೂ ಬೇಕಾದರೂ ನೀವು ಇದೇ ಥರನೇ ಸೇಮ್ ಹಾಕ್ಕೋಬೋದು. ನಾನು ಹಾಕ್ತೀನಿ, ಬಟ್ ಸ್ಲೀವ್ಸ್ಗೆ ಇಷ್ಟು ಹತ್ರ ಹಾಕಲ್ಲ, ನನಗೆ ಸ್ವಲ್ಪ ದೂರ ಬೇಕು, ಹಾಗಾಗಿ ಸ್ಲೀವ್ಸ್ಗೆ ಸ್ವಲ್ಪ ದೂರ ಹಾಕ್ತೀನಿ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹ್ಯಾಂಗ್ ಆಗುತ್ತೆ. ಕೆಲವೊಂದೊಂದು ಟೈಟಾಗಿ ಕೂತ್ಕೊಂಡಿರುತ್ತೆ ಕೆಲವೊಬ್ಬೊಬ್ಬರು ಹಾಕೋ ಬ್ಲೌಸಿಗೆ, ಯಾಕಂದರೆ ನಾವಿಲ್ಲಿ ಶುಗರ್ ಬೀಡ್ಸ್ ಹಾಕಿದ್ದೀವಲ್ಲ ಸಿಲ್ವರ್ ಕಲರ್ದು, ಅದನ್ನು ಹಾಕಿಲ್ಲ ಅಂದರೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಈ ಥರ ಹ್ಯಾಂಗ್ ಆಗಲ್ಲ ಅದು. ನಾವು 1 ಅಥವಾ 2 ಹಾಕಿದ್ರೆ ತುಂಬ ಚೆನ್ನಾಗಿ ಹ್ಯಾಂಗ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ವಿಡಿಯೋದಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ. ನನಗೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ವೆರೈಟಿ ಸಿಗುತ್ತೆ, ನೀವು ಯಾವುದು ಬೇಕೋ ಅದಕ್ಕೆ ಹಾಕೋಬೋದು. ನಾನು ಈ ಬ್ಲೌಸ್ಗೆ ಈ ಕಲರ್ ಮ್ಯಾಚ್ ಆಗುತ್ತೆ ಅಂತೇಳಿ ಹಾಕಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಒಂಚೂರಾದರೂ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೋಡಿ ಸ್ಲೀವ್ಸ್ಗೆ ಹಾಕಿದ್ದೀನಿ. ನನಗೆ ಸ್ಲೀವ್ಸ್ಗೆ ಸ್ವಲ್ಪ ದೂರ ಬೇಕಾಗಿತ್ತು, ಹಾಗಾಗಿ ಇಷ್ಟಿಷ್ಟು ಗ್ಯಾಪಲ್ಲಿ ಹಾಕಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟು ನೀಟಾಗಿ ಹ್ಯಾಂಗ್ ಆಗ್ತಿದೆ. ತುಂಬ ದೂರನೂ ಇಲ್ಲ ಮತ್ತು ಹತ್ತಿರನೂ ಇಲ್ಲ, ಮೀಡಿಯಮ್ ಆಗಿ ಹಾಕಿದ್ದೀನಿ ನಾನು. ಇಷ್ಟೇ ಬೇಕಾಗಿತ್ತು ನನಗೆ, ಇಷ್ಟು ಗ್ಯಾಪಲ್ಲೇ ಚೆನ್ನಾಗಿ ಕಾಣಿಸುತ್ತಾ ಇದು.